ನಮಸ್ಕಾರ. ನಿನ್ನೆ ಮಾಜಿ ಸಚಿವರಾದ ಸಾರಾ ಮಹೇಶ್ರವರು ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರನ್ನು ಯಾಕೆ ನಿಮ್ಮ ಮಗನ ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿದ್ದೀರಿ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೋದಾಗಿತ್ತಲ್ಲ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. ನಾನು ಸಾರಾ ಮಹೇಶ್ರವ್ರನ್ನ ಕೇಳಲಿಕ್ಕೆ ಇಷ್ಟೇ, ನೀವು ಯಾಕೆ ನಿಮ್ಮ ಪಕ್ಷದ ವರಿಷ್ಠರಾದ ಮಾನ್ಯ ದೇವೇಗೌಡರನ್ನ ಕುಟುಂಬದ ಕೇಳಲಿಕ್ಕೆ ಧೈರ್ಯ ಇಲ್ಲ? ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಿಯಾಗಿದ್ದರು, ಕುಮಾರಣ್ಣವರು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದರು, ರೇವಣ್ಣವರು ಸಚಿವರಾಗಿ, ಅವ್ರ ಮಕ್ಕಳು ಶಾಸಕರು ಮತ್ತು ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಒಂದೇ ಕುಟುಂಬಕ್ಕೆ ಇಷ್ಟೊಂದಾರಿ ಹುದ್ದೆ ಬೇಕಾಗಿತ್ತಾ ಸಾರಾ ಮಹೇಶಣ್ಣ? ನೀವ್ಯಾಕೆ ನಿಮ್ಮ ಪಕ್ಷದ ವರಿಷ್ಠರ ಬಗ್ಗೆ ಮಾತಾಡ್ತಾ ಇಲ್ಲ? ನಿಮ್ಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಅಷ್ಟೇ ಯಾಕೆ ಸಾರಾ ಮಹೇಶ್ರವರೇ? ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶ್ರೀಯುತ ದೇವೇಗೌಡ ಸಾಹೇಬರಿದ್ದಾರೆ, ರಾಜ್ಯಾಧ್ಯಕ್ಷರಾಗಿ ಕುಮಾರಣ್ಣವರಿದ್ದಾರೆ, ಯುವ ಜನತಾದಳದ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಒಂದೇ ಮನೆಗೆ ಯಾಕೆ ಎಷ್ಟು ಪೋಸ್ಟು? ಬೇರೆಯವ್ರು ಕೊಡಿ ಅಂತೇಳಿ ಅವ್ರನ್ನ ಒಂದು ಪೋಸ್ಟ್ನ ಇದ್ನ, ಅದಕ್ಕೆ ನಿಮ್ಗೆ ಧೈರ್ಯ ಇಲ್ಲ. ಬೇರೆಯವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ. ಅಷ್ಟು ಕೂಡ ನೀವು ಕೆ ಆರ್ ನಗರದಲ್ಲಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿ ಇವಾಗ ಮಾಜಿ ಆಗಿದ್ದೀರಾ. ನೀವು ಹಾಗೇ ಇದ್ದು 2028 ನೆಕ್ಸ್ಟು ಕೂಡ ಜನರ ಸೇವೆ ಮಾಡಿ. 2028ಕ್ಕೆ ಚುನಾವಣೆಗೆ ನಿಲ್ಲಲು ಯಾಕೆ ತಯಾರಿ ಮಾಡ್ತಾಯಿದ್ದೀರಾ? ಹಾಗೆ ಇದ್ದು ಜನಸೇವೆ ಮಾಡಿ ನೋಡವ. ನಿಮ್ಮ ಮಗನ್ನ ಯಾಕೆ ಸಾರ್ವಜನಿಕ ಜೀವನಕ್ಕೆ ತರ್ತಾ ಇದ್ದೀರಾ? ಇದು ಎಲ್ಲರೂ ಕೂಡ ಅನ್ವಯಿಸುತ್ತಾ ಅನ್ನೋದನ್ನ ತಿಳಿದು ಮಾತಾಡಬೇಕು ಸಾರಾ ಮಹೇಶ್ ಅವರು. ಅದೇ ರೀತಿ ನೀವು ಚುನಾವಣೆಗೆ ನಿಲ್ಲಲು ಹಿಂದೆ, ಅಂದರೆ ನೀವು ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ನಿಮ್ಮ ಹಿನ್ನೆಲೆ ಏನು ಅಂತ ಒಂದು ಸ್ವಲ್ಪ ಹೇಳಿ ಆಮೇಲೆ ಮಾತಾಡಿ. ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬದ ಬಗ್ಗೆ, ಯತೀಂದ್ರ ಸಾಹೇಬ್ರ ಬಗ್ಗೆ ಮಾತಾಡೋರಂತೆ. ನಿಮ್ಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ. ದಯಮಾಡಿ ಇನ್ನು ಸಾರಾ ಮಹೇಶ್ ಅವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, ಕುಟುಂಬದ ಬಗ್ಗೆ ಮಾತಾಡ್ಬೇಕಾರೆ, ಮತ್ತು ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಕಾರೆ, ಯತೀಂದ್ರ ಸಾಹೇಬ್ರ ಬಗ್ಗೆ ಮಾತಾಡ್ಬೇಕಾರೆ ಒಂದು ಸ್ವಲ್ಪ ಗೌರವಯುತವಾಗಿ ಮಾತಾಡಬೇಕು. ಇದನ್ನು ತಿಳಿದು ಎಲ್ಲೇ ಹೇಳಿಕೆ ನೀಡಿ ಸಾರ್ವಜನಿಕವಾಗಿ ಒಂದು ಒಳ್ಳೆಯ ಅಭಿಪ್ರಾಯ ಇರೋ ರೀತಿ ಮಾತಾಡಿ. ಸುಮ್ಗೆ ಟೀಕೆ ಮಾಡೋದನ್ನ ಬಿಡಬೇಕು ಅಂತೇಳಿ ನಾನು ಸಾರಾ ಮಹೇಶ್ ಅವರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಮಸ್ಕಾರ. ಮರಡಿಗುಂಡಿ ಪುಟ್ಟಸ್ವಾಮಿ, ಮಾಧ್ಯಮ ವಕ್ತಾರರು, ಮೈಸೂರು ಜಿಲ್ಲಾ ಕಾಂಗ್ರೆಸ್ OBC ವಿಭಾಗ.